ಮಧ್ಯ ಹೇಳೋಗಿಲ್ಲ. ಅವರೇ ಅಟ್ಟೆ ಆಗ್ಬೇಕನ್ನು ಯಾರಿದ್ದವ್ರು ನಾವು ಯಾಕೆ ಆಗ್ಬಾರ್ದು? ಸಾಮಾನ್ಯ ಒಬ್ಬ ನಂದೇನ್ ತಕರಾರು ಇಲ್ಲ. ಅವ್ರು ಏನ್ ಹೇಳಿದ್ದಾರೆ? 224 ಜನರಲ್ಲಿ ಬೇಡ ಅಂತ ಹೇಳಿಲ್ಲ. 224 ಜನರಲ್ಲಿ ಯಾರು ಬೇಕಾದ್ರೂ ಆಗ್ಬೋದು. ಸಂವಿಧಾನದಾಗ ಯಾರು ಬೇಕಾದ್ರೂ ಅಧಿಕಾರ ಇದೆ. ಅಭಯ್ ಪ್ರಸಾದ್ ಆಗ್ಬೋದು, ನೀವು ಸಿದ್ದರಾಮಯ್ಯವ್ರಿಗೆ ಅಷ್ಟೇ ಇಲ್ಲ. ಆಗ್ಬೋದು. ಅಪ್ಪ ಕಡೆ ನಮ್ಮ ಮಗ ಆಗ್ಬೇಕನ್ನು ಅಭಯ್ ಪ್ರಸಾದ್ ಮುಖ್ಯಮಂತ್ರಿ ಯಾಕೆ ಮಾತಾಡ್ತಾರೆ? ಏನಾಗಿದೆ? ಜನರ ಆದೇಶ, ಎಲ್ಲರ ಅಪ್ಪ ಕೂಡ ಅಲ್ಲ. ಅಧ್ಯಕ್ಷರೇ, ಆಯ್ತು ಅಲ್ಲ, ಯತ್ನಾಳ್ ಅವ್ರು ಸುಳ್ಳು ನಾವ್ ಏನಪ್ಪ ಮಾತಾಡ್ಬೇಕು. ಯತ್ನಾಳ ಅಂತಿವ್ರು ಸೀನಿಯರ್ ಲೀಡರು ಸದನಕ್ಕೆ ತಪ್ಪು ಮಾಹಿತಿ ಕೊಟ್ಬಿಟ್ಟಿದಾರಲ್ಲ ಅನ್ನೋದು ಅಷ್ಟೇ. ಪದೇ ಪದೇ ಹೇಳೋಗಿಲ್ಲ. ಏನನ್ನು ನಾ ಸ್ಪಷ್ಟೀಕರಣ ಕೊಡ್ತೀನಿ. ಅದಕ್ಕೆ ಬೇಡ, ಮತ್ತೆ ಮಾತಾಡುವಾಗ ಆಯ್ತು ಹೇಳಿದ್ರಲ್ಲ, ಕೊಟ್ಟಿದ್ದಾರೆ ನೀರಾವರಿ ಯೋಜನೆಗಳಿಗೆ ಆಯ್ತು. ಮತ್ತೆ ಬಜೆಟ್ ಅಲ್ಲಿ ಮಾತಾಡೋ ಕೊಡಿ ಎಲ್ಲಾನು ನಾನು ಬಜೆಟ್ ಭಾಷಣದಲ್ಲಿ ಹೇಳ್ತೇನೆ. ಅಧ್ಯಕ್ಷರೇ, ಈಗ ಇನ್ನು ಬಜೆಟ್ ಮ್ಯಾಗ ನಾ ಮಾತಾಡೋದಿನ ಅವಾಗ ಎಲ್ಲ ನಾನು ಏನ್ ನನ್ನ ಬಲ್ಲಿ ಅಂತ ಹಾಕ್ಲೇದೋ ಅದನ್ನು ನಾನು ಸದನಕ್ಕೆ ತಿಳಿಸ್ತೀನಿ. ನಾ ಯಾವುದೇ ಅಂಕಿ ಸಂಖ್ಯೆಗಳನ್ನ ನಾನೇ ಕಪೋಲ ಕಲ್ಪಿತವಾಗಿ ಹೇಳಿದ್ನಲ್ಲ, ಅದೇ ನನ್ನ ಬಲ್ಲಿನ ದಾಖಲೆ ಅದ್ರಿ. ಈಗ ನಾ ತಗೊಂಡ್ ಬಂದಿಲ್ಲ. ಈ ಬಜೆಟ್ ಮ್ಯಾಗ ನಾ ಮಾತಾಡೋದಿನ ಅವಾಗ ನಾವೆಲ್ಲಾನು ಏನದ ಕೇಂದ್ರ ಸರ್ಕಾರ ಯಾವ್ಯಾವ ಯೋಜನೆಗೆ ಎಷ್ಟು ಕೊಟ್ಟಿದೆ, ನೀವು ಬಜೆಟ್ ನಲ್ಲಿ ಈ ಸಲ ಕೃಷ್ಣಾ ಮೇಲ್ದಂಡೆಗೆ ಯೋಜನೆಗೆ ನೀವು ಎಷ್ಟು ಹಣ ಇಟ್ಟಿರಿ ಅದನ್ನು ನೀವು ಮೊದಲು ಬಹಿರಂಗ ಪಡಿಸ್ರಿ. ಒಂದು ರೂಪಾಯಿ ಇಟ್ಟಲ್ಲ ನೀವು. ಹಾಗಂತೇಳಿ ಸದನದಲ್ಲಿ ಸುಳ್ಳು ಹೇಳದ ಯಾರು ಮಾತಾಡ? ಈಗ ಇದು ಟೋಟಲಿ ಅನ್ಟ್ರೂ. ನೀವು ಕೇಂದ್ರದಲ್ಲಿ ಮಂತ್ರಿ ಆಗಿದ್ದವರು, ಸೀನಿಯರ್ ಮೆಂಬರ್ ಆಗಿರೋರು, ಮುಂದೆ ಮುಖ್ಯಮಂತ್ರಿ ಆಗಬೇಕು ಅಂತ ಆಸೆ ಇಟ್ಕೊಂಡಿರೋರು, ಮಧ್ಯ ಹೇಳೋಗಿಲ್ಲ. ಅವರೇ ಅಟ್ಟೆ ಆಗ್ಬೇಕನ್ನು ಯಾರಿದ್ದವ್ರು ನಾವು ಯಾಕೆ ಆಗ್ಬಾರ್ದು? ಸಾಮಾನ್ಯ ಒಬ್ಬ ನಂದೇನ್ ತಕರಾರು ಇಲ್ಲ. ಅವ್ರು ಏನ್ ಹೇಳಿದ್ದಾರೆ? 224 ಜನರಲ್ಲಿ ಬೇಡ ಅಂತ ಹೇಳಿಲ್ಲ. 224 ಜನರಲ್ಲಿ ಯಾರು ಬೇಕಾದ್ರೂ ಆಗ್ಬೋದು. ಸಂವಿಧಾನದಾಗ ಯಾರು ಬೇಕಾದ್ರೂ ಅಧಿಕಾರ ಇದೆ. ಅಭಯ್ ಪ್ರಸಾದ್ ಆಗ್ಬೋದು, ನೀವು ಸಿದ್ದರಾಮಯ್ಯವ್ರಿಗೆ ಅಷ್ಟೇ ಇಲ್ಲ. ಆಗ್ಬೋದು. ಅಪ್ಪ ಕಡೆ ನಮ್ಮ ಮಗ ಆಗ್ಬೇಕನ್ನು ಅಭಯ್ ಪ್ರಸಾದ್ ಮುಖ್ಯಮಂತ್ರಿ ಯಾಕೆ ಮಾತಾಡ್ತಾರೆ? ಏನಾಗಿದೆ? ಜನರ ಆದೇಶ, ಎಲ್ಲರ ಅಪ್ಪ ಕೂಡ ಅಲ್ಲ. ಅಧ್ಯಕ್ಷರೇ, ಆಯ್ತು. ಅಲ್ಲ, ಯತ್ನಾಳ್ ಅವ್ರು ಸುಳ್ಳು ನಾವ್ ಏನಪ್ಪ ಮಾತಾಡ್ಬೇಕು. ಯತ್ನಾಳ ಅಂತಿವ್ರು ಸೀನಿಯರ್ ಲೀಡರು ಸದನಕ್ಕೆ ತಪ್ಪು ಮಾಹಿತಿ ಕೊಟ್ಬಿಟ್ಟಿದಾರಲ್ಲ ಅನ್ನೋದು ಅಷ್ಟೇ. ಪದೇ ಪದೇ ಹೇಳೋಗಿಲ್ಲ. ಏನನ್ನು ನಾ ಸ್ಪಷ್ಟೀಕರಣ ಕೊಡ್ತೀನಿ. ಅದಕ್ಕೆ ಬೇಡ, ಮತ್ತೆ ಮಾತಾಡುವಾಗ ಆಯ್ತು ಹೇಳಿದ್ರಲ್ಲ, ಕೊಟ್ಟಿದ್ದಾರೆ ನೀರಾವರಿ ಯೋಜನೆಗಳಿಗೆ ಆಯ್ತು. ಮತ್ತೆ ಬಜೆಟ್ ಅಲ್ಲಿ ಮಾತಾಡೋ ಕೊಡಿ ಎಲ್ಲಾನು ನಾನು ಬಜೆಟ್ ಭಾಷಣದಲ್ಲಿ ಹೇಳ್ತೇನೆ.